ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಕೌಂಟೆನ್ಸಿ ಸಬ್ಜೆಕ್ಟ್ ನ 6 ಅಂಕದ ಬಹುಮುಖ್ಯ ಪ್ರಶ್ನೆಯಾದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಅನ್ನ ಯಾವ ರೀತಿ ಬಿಡಿಸಬೇಕು ಮತ್ತು ಪೂರ್ತಿ ಅಂಕಗಳನ್ನ ಹೇಗೆ ಪಡಿಬೇಕು ಅಂತ ನೋಡೋಣ. ಸ್ಟಾರ್ಟಿಂಗ್ ಅಲ್ಲಿ ಅಕೌಂಟೆನ್ಸಿ 6 ಮಾರ್ಕ್ಸ್ ಕ್ವಶನ್ ಅಂಡರ್ ಪ್ರಾಡಕ್ಟ್ ಮೆಥಡ್. Ramu and Shamu are partners in a firm sharing profit and losses in the ratio of 2:1. Ramu withdrew the following amount during the year 2024-25 which are given as under. ಈ ರೀತಿ ಕ್ವಶನ್ ಕೊಟ್ಟಿದ್ದಾರೆ. ABCD ಅಂತ 4 ಇಲ್ಲಿ ಡೇಟ್ ಮತ್ತು ಅಮೌಂಟ್ ಅನ್ನು ಕೊಟ್ಟಿದ್ದಾರೆ. 2000 on 1/6/2024, 3000 on 30/9/2024, 1000 rupees on 30/11/2020, rupees 1500 on 1/1/2025. Calculate interest on Ramu's drawings at 10% per annum for the year ending 31st/3/2025 under product net ಅಂತ ಕೇಳಿದ್ದಾರೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಪ್ರಾಕ್ಟಿಕಲ್ ಅನ್ನ ಬಿಡಿಸೋಕೆ ಏನೇನ್ ಬೇಕನ್ನ ನೋಡ್ಕೋಬೇಕು. ಫಸ್ಟಿಗೆ ಈ ರೀತಿ ಕಾಲಮ್ ಹಾಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಡೇಟ್, ಅಮೌಂಟ್, ಪೀರಿಯಡ್ ಆರ್ ಮಂತ್, ಪ್ರಾಡಕ್ಟ್. ಏನಪ್ಪಾ ಅಂದ್ರೆ ಡೇಟ್ ನ ಆಸ್ ಇಟ್ ಈಸ್ ಇಲ್ಲಿ ಹೇಗಿದೆಯಲ್ಲ ಆಸ್ ಇಟ್ ಈಸ್ ಡೇಟ್ ಅಷ್ಟೇ ಈ ಡೇಟ್ ಕಾಲಮ್ ಅಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಅಮೌಂಟ್, ಇಲ್ಲಿ ಏನ್ ಅಮೌಂಟ್ ಕೊಟ್ಟಿದಾರಲ್ಲ ಈ ಅಮೌಂಟ್ ನ ಈ ಕಾಲಮ್ ಅಲ್ಲಿ ಬರ್ಕೋಬೇಕು. ಸೆಕೆಂಡ್ ಕಾಲಮ್ ಅಲ್ಲಿ ಇಲ್ಲಿ ನಿಮ್ ಕನ್ಫ್ಯೂಷನ್ ಆಗ್ಬಾರ್ದಂತ 1 2 3 4 ಅಂತ 4 ನಂಬರ್ ಹಾಕಿದ್ದೀನಿ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್. ಇಲ್ಲಿ ಪೀರಿಯಡ್ ಆರ್ ಮಂತ್ಸ್, ಪ್ರಾಡಕ್ಟ್ ಇವೆರಡನ್ನ ಮಾತ್ರ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಮುಂದೆ ಹೇಳ್ತಾ ಹೋಗುತ್ತೇನೆ. ತುಂಬಾ ಮುಖ್ಯವಾಗಿ ಇಲ್ಲಿ ಏನ್ ಬೇಕಂದ್ರೆ ಡೇಟ್ ಬೇಕು. 31st/3/2025 31st/3/2025 ಏನಿದೆಲ್ಲ ಅದು ಇಯರ್ ಎಂಡಿಂಗ್ ಇದೆಯಲ್ಲ. ಇಲ್ಲಿ 1/6/2024 ಅಲ್ಲಿ ಅವನು 2000 ವಿತ್ಡ್ರಾ ಮಾಡಿದ್ದಾನೆ. 1/6 ಇಂದ 31st/3/2020 ವರೆಗೂ ಎಷ್ಟು ಮಂತ್ಸ್ ಆಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿ ಈ ಪೀರಿಯಡ್ ಅಲ್ಲಿ ಬರೀಬೇಕು. 1/6 ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು? 1/6 ಟು ಅಪ್ ಟು 31st/3/2025 ಅಂದ್ರೆ 1 ಅಂದ್ರೆ ಈಗ 6ನೇ ತಿಂಗಳ 1ನೇ ತಾರೀಕು 6ನೇ ತಿಂಗಳ ಅಂತ ಬಂದಿದೆ ಅಂದ್ರೆ 6ನೇ ತಿಂಗಳ, 7ನೇ ತಿಂಗಳ, 8ನೇ ತಿಂಗಳ, 9, 10, 11, 12, 1, 2, 3 ಟೋಟಲ್ 10 ತಿಂಗಳಾಯ್ತು. ಪೀರಿಯಡ್ ಅಲ್ಲಿ 10 ಅಂತ ಬರ್ಕೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಪೀರಿಯಡ್ ಎಷ್ಟು ಮಂತ್ಸ್ ಆಯ್ತು ಅಂದ್ರೆ 10 ಮಂತ್ಸ್ ಅಂತ ಬರ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ 39/2024 ಇದೆ, 9 ಅಂತ ಇದೆ ಅಂತ ಹೇಳಿ 9 ಮಂತ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಯಾಕಂದ್ರೆ ಡೇಟ್ 30 ಇದೆ. ಇಲ್ಲಿ 1ನೇ ತಾರೀಕು ಇತ್ತು, 1ನೇ ತಾರೀಕು 6ನೇ ತಿಂಗಳಾಯ್ತು, ಅದಕ್ಕೆ 6ನೇ ತಿಂಗಳನ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇಲ್ಲಿ 39ನೇ ತಿಂಗಳ 2024 ಇದ್ದಿದ್ರಿಂದ 9ನೇ ತಿಂಗಳ ಕೌಂಟ್ ಮಾಡಬಾರ್ದು. 10ನೇ ತಿಂಗಳಿಂದ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. 10, 11, 12, 1, 2, 3 6 ತಿಂಗಳಾಯ್ತು. ಅದಕ್ಕೆ ಇಲ್ಲಿ 6 ತಿಂಗಳ ಅಂತ ಬರಬೇಕು. ಅದೇ ರೀತಿ 30/11/2024 ಇರೋದ್ರಿಂದ 30ನೇ ತಾರೀಕು ಬಂದ್ರೆ 12ನೇ ತಿಂಗಳ ಮುಗೀತು. 12ನೇ ತಿಂಗಳ ಕೌಂಟ್ ಮಾಡಬಾರ್ದು. ನೆಕ್ಸ್ಟ್ 12ನೇ ತಿಂಗಳಿಂದ ಕೌಂಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. 12, 1, 2, 3 3ನೇ ತಿಂಗಳ, ಅದರಿಂದ 4 ಮಂತ್ಸ್ ಬರಬೇಕು. ಇಲ್ಲಿ 1/1/2025ರಿಂದ 1ನೇ ತಾರೀಕು 1ನೇ ತಿಂಗಳ, 1ನೇ ತಾರೀಕು ಅಂದ್ರೆ ಆ ತಿಂಗಳ ಸ್ಟಾರ್ಟ್ ಆಗಿರುತ್ತೆ. 1ನೇ ತಾರೀಕು ಬಂದ್ರೆ 1ನೇ ತಿಂಗಳನ್ನ ಕೌಂಟ್ ಮಾಡ್ಬೇಕು. ಅದೇ ರೀತಿಯಾಗಿ 30ನೇ ತಾರೀಕು ಬಂದ್ರೆ ಆ ತಿಂಗಳ ಎಂಡ್ ಆಗಕ್ ಬಂದಿರುತ್ತೆ, ಆ ತಿಂಗಳನ್ನ ಕೌಂಟ್ ಮಾಡಕ್ ಹೋಗ್ಬಾರ್ದು. 1ನೇ ತಾರೀಕು ಬಂದಿಂದ 1ನೇ ತಿಂಗಳ, 2ನೇ ತಿಂಗಳ, 3ನೇ ತಿಂಗಳ, ಸೊ 3 ಮಂತ್ಸ್. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ರಾಮೂಸ್ ಡ್ರಾಯಿಂಗ್ಸ್ ಅನ್ನ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಲ್ಲಿ ನೀವು ಫಾರ್ಮ್ಯಾಟ್ ಹಾಕೊಂಡಾಗ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಡೇಟ್ ಕಾಲಮ್, ನೆಕ್ಸ್ಟ್ ಅಮೌಂಟ್ ಕಾಲಮ್, ಆಸ್ ಇಟ್ ಇಸ್ ಇಲ್ಲಿ ಡೇಟ್ ನ ಮತ್ತೆ ಅಮೌಂಟ್ ನ ಬರ್ಕೋಬೇಕು. ಥರ್ಡ್ ಕಾಲಮ್ ಅಲ್ಲಿ ಈಗ ಏನ್ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ ಆ ಮಂತ್ಸ್ ನ 10, 6, 4, 3 ಅಂತ ಬರ್ಕೋಬೇಕು. ನೆಕ್ಸ್ಟ್ ಪ್ರಾಡಕ್ಟ್ಸ್ ಏನೈತಲ್ಲ ಈ ಅಮೌಂಟ್ ಮತ್ತೆ ಈ ಮಂತ್ಸ್ ನ ಮಲ್ಟಿಪೈ ಮಾಡ್ಬೇಕು. ಇಲ್ಲಿ ಬರ್ದಿನ 2 ಕಾಲಮ್ ಮತ್ತು 3 ಕಾಲಮ್ ನ ಮಲ್ಟಿಪೈ ಮಾಡಿದ್ರೆ ಸಿಗುದೇ ಪ್ರಾಡಕ್ಟ್ಸ್. 2000 into 10, 20,000, 3000 into 6, 18,000, 1000 into 4, 4,000, 1,500 into 3, 4,500. ಇದನ್ನ ಟೋಟಲ್ ಮಾಡ್ಬೇಕು. ಇದಕ್ಕೆ ಟೋಟಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಟೋಟಲ್ ಪ್ರಾಡಕ್ಟ್ಸ್ ಇದನ್ನ ಪೂರ್ತಿ ಟೋಟಲ್ ಮಾಡಿದ್ರೆ 46,500 ಬರುತ್ತೆ. ನೀವು ಒಂದ್ಸತಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ, 46,500 ಬರುತ್ತೆ. ನೆಕ್ಸ್ಟ್ ಇದಕ್ಕೊಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಏನಿದೆ ಅಂದ್ರೆ ಫಸ್ಟ್ ಈ ಫಾರ್ಮುಲಾ ಬರ್ಕೊಂಡ್ರೆ ಮಾತ್ರ ಪೂರ್ತಿ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ. ಈ ಫಾರ್ಮುಲಾ, ಈ ಫಾರ್ಮೇಟ್ ಮತ್ತೆ ಈ ಕ್ಯಾಲ್ಕುಲೇಷನ್ ಎಲ್ಲಾ ಸೇರಿನೇ ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇಲ್ಲ ಅಂದ್ರೆ 4, 5 ಕೊಟ್ಟು ಮುಂದೆ ಸರಿಸ್ಬಿಡ್ತಾರೆ. ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಅಂದ್ರೆ ಇದು ಟೋಟಲ್ ಪ್ರಾಡಕ್ಟ್ ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ರೇಟ್ ಅಂದ್ರೆ ಇಲ್ಲಿ ಕೊಟ್ಟಿರ್ತಾರಲ್ಲ
10% per annum, ಡ್ರಾಯಿಂಗ್ಸ್ at 10% per annum ಕೊಟ್ಟಿರ್ತಾರಲ್ಲ, ಇದು ರೇಟ್. ಈ ರೇಟ್ ನ ಹೇಗ್ ಮಾಡ್ಬೇಕಂದ್ರೆ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ಇಂಟು 1/12. 1/12 ಅಂತ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲ, ಅದ್ರ ಸಂಬಂಧ 1/12 ಅಂತ ಕೊಟ್ಟಿರ್ತಾರೆ. ಒಂದ್ ವರ್ಷಕ್ಕೆ 12 ತಿಂಗಳ, ಆದ್ದರಿಂದ 1/12. ಇದು 46,400 ಪ್ರಾಡಕ್ಟ್ ಆಯ್ತು. ಟೋಟಲ್ ಪ್ರಾಡಕ್ಟ್ ರೇಟ್ 10% per annum ಇತ್ತು. 10% ನಾವು ಪರ್ಸೆಂಟೇಜ್ ಅನ್ನ 100 ಕ್ಯಾಲ್ಕುಲೇಷನ್ ಮಾಡ್ತೇವೆ. ಡಿವೈಡೆಡ್ ಬೈ 100 ಇಂಟು 1/12 ಇಸ್ ಈಕ್ವಲ್ ಟು 370.5, ಸಾರಿ 387.5 ಆರ್ 388 ಆಗಬಹುದು. ಏನು ತೊಂದರೆ ಇಲ್ಲ. ಈ ರೀತಿ ಬರೆದ್ರೆ ಪೂರ್ತಿ ನಿಮ್ಗೆ 6 ಅಂಕಗಳು ಸಿಗುತ್ತೆ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನ ಹೇಗೆ ಬಿಡಿಸ್ಬೇಕಂತ ವಿಡಿಯೋ ಮಾಡಿ ಹಾಕ್ತೀವಿ. ಥ್ಯಾಂಕ್ ಯು. ಒಂದ್ ನಿಮಿಷ, ಯಾರಿಗಾದ್ರೂ ಕ್ವಶನ್ ಮತ್ತು ಆನ್ಸರ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋಬಹುದು.